ಇನ್ನು ಬಿ ನಾಗೇಂದ್ರ ವಿರುದ್ಧ ಬಿಜೆಪಿ ಮಹಾ ಸಮರವನ್ನೇ ಸಾರಿದ್ದು ಗೊತ್ತಿದೆ. ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಬೃಹತ್ ಹೋರಾಟಕ್ಕೆ ಕೇಸರಿ ಸೇನೆ ಸಜ್ಜಾಗಿ ಕೂಡ ಇತ್ತು. ಆದರೆ ಎಲ್ಲದಕ್ಕೂ ಟಕ್ಕರ್ ಕೊಡಲು ನಾಗೇಂದ್ರ ಪಕ್ಕಾ ಪ್ಲ್ಯಾನ್ ಮಾಡಿದ್ದಾರೆ. ಈಗ ರಾಜೀನಾಮೆ ಕೊಟ್ಟರೆ ಮತ್ತೊಮ್ಮೆ ಅದೇ ಪ್ರಶ್ನೆ ಬಿಜೆಪಿಗೆ. ಈಗೇನು ಮಾಡ್ತಾನೆ ನಿಮ್ಮ ಹೀರೋ? ಸ್ಟೋರಿ. ಸಿಎಂ ಡಿಕೆಶಿ ಬೆನ್ನಲ್ಲೇ ದೆಹಲಿ ಹಾರಿದ ಸಚಿವ ನಾಗೇಂದ್ರ. ಶ್ರೀರಾಮುಲು ಜನಾರ್ದನ್ ರೆಡ್ಡಿ ವಿರುದ್ಧ ಮಹಾಸಮರ. ರಾಜ್ಯದಲ್ಲಿ ನಾಗೇಂದ್ರ ಸಮರ ಜೋರಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದ ಬೆನ್ನಲ್ಲೇ ಸಚಿವ ನಾಗೇಂದ್ರ ಕೂಡ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದು, ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲು ತೀವ್ರ ಪ್ರಯತ್ನ ನಡೆಸ್ತಾ ಇದ್ದಾರೆ. ದಾಖಲೆ ಸಮೇತ ದೆಹಲಿಗೆ ಹೋದ ನಾಗೇಂದ್ರ ಪ್ರಮುಖ ದಾಖಲೆಗಳನ್ನು ತೆಗೆದುಕೊಂಡು ಪ್ರಯಾಣ ಬೆಳೆಸಿರುವಂತಹ ನಾಗೇಂದ್ರ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ವಿರುದ್ಧದ ದಾಖಲೆಗಳನ್ನು ವರಿಷ್ಠರ ಮುಂದೆ ಇಡಲಿದ್ದಾರೆ. ಈ ಭೇಟಿಯ ವೇಳೆ ತಮ್ಮ ಮೇಲಿನ ಕಳಂಕದ ಬಗ್ಗೆ ಸ್ಪಷ್ಟ ವಿವರಣೆ ನೀಡಲಿರುವ ನಾಗೇಂದ್ರ ಜೊತೆಗೆ ಶ್ರೀರಾಮುಲು ರೆಡ್ಡಿ ವಿರುದ್ಧದ ಹೋರಾಟ ರೂಪಿಸಿದ ಬಗ್ಗೆಯೂ ಕೂಡ ಪ್ರಸ್ತಾಪಿಸಲಿದ್ದಾರೆ. ಟಾರ್ಗೆಟ್ ರೆಡ್ಡಿ, ರಾಮುಲು, ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ವಿರುದ್ಧ ಹೋರಾಟ. ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ಹೋರಾಟ ರೂಪಿಸಲು ತಂತ್ರ. ಪ್ರತಿಪಕ್ಷಗಳ ಪಾದಯಾತ್ರೆಗೆ ವಿರುದ್ಧವಾಗಿ ಪ್ರತಿತಂತ್ರವೂ ಸಿದ್ಧ. ರಾಮುಲು ರೆಡ್ಡಿ ವಿರುದ್ಧ ಸ್ಪಷ್ಟ ಸಂದೇಶ ರವಾನಿಸಲು ತೀರ್ಮಾನ. ನನ್ನ ವಿರುದ್ಧದ ಆರೋಪದಿಂದ ಮುಜುಗರ ಆಗಲಿದೆ ಎನ್ನುವುದಾದರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಲು ನಿರ್ಧರಿಸಿರೋ ನಾಗೇಂದ್ರ. ಬೆಳಗ್ಗೆ ಮಾತಾಡಿದ್ದಾರೆ, ದೆಹಲಿಯಿಂದ ಬರ್ತಾ ಇದ್ದಾರೆ, ನಿಮ್ಮ ಹತ್ರ ಮಾತಾಡ್ತಾರೆ. ಅವರೇ ನೇರವಾಗಿ ನಿಮ್ಮ ಹತ್ರ ಏನು ಬೇಕೋ ಅದೆಲ್ಲ ನಾನು ಹೇಳಕ್ಕೆ ನಾನು ತಯಾರಿಲ್ಲ. ಅವರೇ ಬರ್ತಾರೆ, ನಿಮ್ಮ ಹತ್ರ ಮಾತಾಡ್ತಾರೆ. ನನ್ನ ಹತ್ರ ನಾನೊಬ್ಬ ಪಕ್ಷದ ಸಿಪಾಯಿ, ಪಕ್ಷಕ್ಕೋಸ್ಕರ ನಾನು ಎಲ್ಲದಕ್ಕೂ ಸಿದ್ಧ ಇದ್ದೀನಿ ಅಂತ ಹೇಳಿದ್ದಾರೆ. ನಾನು ಆತನಿಗೆ ಬಿಟ್ಟಿದ್ದೀನಿ, ಆತನೇ ಬಂದು ನಿಮ್ಮ ಹತ್ರ ಮಾತಾಡ್ತಾರೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟು. ವಾಲ್ಮೀಕಿ ನಿಗಮದ ಹಗರಣವನ್ನು ಖಂಡಿಸಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ರಾಯಚೂರಿನಿಂದ ಬಳ್ಳಾರಿಯವರೆಗೆ ಪಾದಯಾತ್ರೆ ನಡೆಸಲು ಬಿಜೆಪಿ ನಿರ್ಧರಿಸಿದೆ. ಆದರೆ ನಾಗೇಂದ್ರ ರಿಸೈನ್ ಮಾಡಿದರೆ ಹೋರಾಟ ಕೈಬಿಡಲಾಗುತ್ತಂತೆ. ಬ್ಯೂರೋ ರಿಪೋರ್ಟ್, ಅಶ್ವಬೇಗ ನ್ಯೂಸ್, ಬೆಂಗಳೂರು.